ಅಲ್ಲ ನನಗಂತೂ ನಗು ಬರ್ತೈತೆ ಕಣೆ. ನೀನ್ ನೋಡಿರೆ ಸೂಜಿ ಮೇಲೆ ಪೈಪೋಟಿ ಮಾಡಿ ಅವಳು ಸಿಕ್ಕಿರೋ ಆಟನೆಲ್ಲ ನೀನ್ ಇಸ್ಕೊಂಡು ಉಪ್ಪಿನಕಾಯಿ ಮಾಡಿ ಸಾವುಕಾತಿ ಆಗ್ಬೇಕು ಅಂತ ನೀನ್ ಯೋಚನೆ ಮಾಡ್ತಾ ಇದ್ಯಾ. ನಿಮ್ಮ ಮಾವ ನೋಡಿದ್ರೆ ನೀವು ಉಪ್ಪಿನಕಾಯಿ ಮಾಡೋ ಶೆಡ್ನೇನೆ ದನದ ಕೊಟ್ಟಿಗೆ ಮಾಡಕ್ಕೆ ಬಾಡಿಗೆ ಕೊಟ್ಟು ಈ ಎಣ್ಣೆ ಕುಡಿಯಕ್ಕೆ ದುಡ್ಡು ಇಸ್ಕೊಂಡೈತಾಳೆ ಅಡ್ವಾನ್ಸ್ 6 ತಿಂಗಳದ. ಅಯ್ಯೋ ದೇವ್ರೇ, ಇದನ್ನೆಲ್ಲ ನೋಡಿದ್ರೆ ನಗಬೇಕು ಅಳ್ಬೇಕು ಒಂದು ಗೊತ್ತಾಗ್ತಿಲ್ಲ ಕಣೆ ನೇತ್ರ. ಗೌರಿ, ನನಗೀಗ್ಲೇ ಸಿಟ್ಟು ಬಂದೈತೆ. ನೀನಷ್ಟು ಸಿಟ್ಟು ತರಿಸ್ಬೇಡ, ಸುಮ್ಮನೆ ಬಾ. ಮಂತಕ್ಕೆ ಹೋಗಿ ವಿಚಾರಿಸ್ತೀನಿ ನಮ್ಮ ಮಾವನ್ನ. ವಿಚಾರಿಸು ಸದ್ಯ ವಿಚಾರಿಸು ಆ ಮುತ್ಕುನ್ನ. ನನ್ನೇನೆ ಎಮ್ಮೆ ಗುದ್ಸಿ ಸೊಂಟ ಮುರ್ಕಂಬಂಗ್ ಮಾಡಿದ್ದ ನಿಮ್ಮ ಮಾವ. ಅಲ್ಲ, ದುಡ್ಡು ಕೊಟ್ಟು ಶೆಡ್ ಮಾಡ್ಸಿರೋರು ನಾನು. ನಮ್ಮ ಮಾವ ನೋಡು ದುಡ್ಡು ಇಸ್ಕೊಂಡು ಎಣ್ಣೆ ಕುಡ್ದವನೇನೋ ಎಲ್ಲಾನ. ಹೋಗಿ ವಿಚಾರಿಸ್ತೀನಿ ಇರು. ಅಲ್ಲ, ನನ್ ಕೇಳ್ದಲೆ ನನಗೊಂದು ಮಾತನ್ನು ತಿಳಿಸಿಲ್ಲ. 6 ತಿಂಗಳು ದುಡ್ಡು ಇಸ್ಕೊಂಡು ಏನ್ ಮಾಡ್ಯಾನೆ ಅಂತ ನಾನು ಹೋಗಿ ಕೇಳ್ತೀನಿ ನಮ್ಮ ಅವನ್ನ. ಬಿಡಲ್ಲ, ನಾನು ಉಪ್ಪಿನಕಾಯಿ ಮಾಡಿ ದುಡ್ಡು ಸಂಪಾದನೆ ಮಾಡೋಣ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಅಲ್ಲಿ ದುಡ್ಡು ಇಸ್ಕೊಂಡು ನುಗ್ಗಿ ನೀರು ಕುಡ್ದೆ ನಮ್ಮ ಮಾವ. ಸರಿಯಾಗಿ ಕೇಳು ಹೇಳ್ತೀನಿ. ನಿನ್ನೆದೆಗೆನೆ ಸರಿಯಾಗಿ ವಿಚಾರಿಸ್ತೀನಿ ಹೋಗಿ. ಹೋಗು ಸರಿಯಾಗಿ ವಿಚಾರಿಸ ಮುತ್ಕುನ್ನ. ನನ್ನೇನೆ ಎಮ್ಮೆ ಗುದ್ದಂಗ್ ಮಾಡಿ ಸೊಂಟ ಮುರಿಯಂಗ್ ಮಾಡಿದ್ದ ಮನಿಯಾಳ. ಸೊಂಟ ಮುರಿದಿದ್ರಿಂದನ ಆ ಸೀತನ ಮದ್ವೆನ ತಡಿಯಕ್ಕಾಗ್ಲಿಲ್ಲ ನನ್ನ ಕೈಯಾಗಿ. ಈಗ್ಲೂ ಅವನ ಮೇಲೆ ಸಿಟ್ಟು ಬರುತ್ತೆ. ಏ ಬಾರೆ ಗೌರಿ, ಏನ್ ಅಲ್ಲಿ ನಿಂತ್ಕೊಂಡು ವಟ ವಟ ಅಂತ ಏನೋ ಮಾತಾಡ್ಕೊಂತ ಇದೆಯಲ್ಲ ಒಬ್ಳೇನೆ. ಬಾ ಹೋಗೋಣ ಮನೆ ಹತ್ರ ಜಲ್ದಿ. ಬಂದೆ ನೇತ್ರ, ಬಂದೆ. ನಡಿ ನಡಿ, ನೀನು ಬಂದೆ. ಮಾವ ಮಾವ, ಅತ್ತೆ ಅತ್ತೆ. ಓ ನೇತ್ರ, ಬಂದ್ಯಾ? ಇಷ್ಟು ಬೇಗ ಬತ್ತೀಯ ಅಂತ ನಾನಂತೂ ಅಂದ್ಕೊಂಡಿರ್ಲಿಲ್ಲ. ಅದ್ಯಾಕೆ ಹೆಂಗರ್ಸ್ತಾ ಇದ್ಯಾ? ಹುಡುಗರು ಮನಿ ಕಂಡೇವೆ. ನೀನ್ ಬಾಯ್ ಮಾಡಿರಿ ಎದಲ್ವೇ? ಅತ್ತೆ ಅತ್ತೆ ಅಂತಾನೆ ಇಲ್ಲೇ ಬುಡ್ಕಂತಿ. ಏನೋ ಆಯ್ತು ಅಮ್ಮಂಗೆ. ನಿಧಾನಕ್ಕೆ ಮಾತಾಡ್ ಬಂದಿತ್ತು. ಮಕ್ಕಳು ಮನಿ ಕಂಡಿದಾವೆ ಎರಡೂನು. ಅರ್ಧಂಬರ್ಧ ನಿದ್ದೆ ಆದ್ರೆ ತಿರ್ಗ ಆಮೇಲೆ ಎದ್ಮೇಲೆ ಕಿರೋ ಬರ್ರೋ ಅಂತವೆ. ನಿದ್ದೆ ಆಗ್ಲಿಲ್ಲ ಅಂದ್ರೆ ಸರಿಯಾಗಿ ಆಮೇಲೆ ನೀನೇ ಅಯ್ಯೋ ಅನ್ಬೇಕಾಗುತ್ತೆ ಎರಡೂನು ಎತ್ಕೊಂಡು. ಗೊತ್ತೇ ಆಗಲ್ಲಮ್ಮ ನಿನ್ಗೆ ಮಕ್ಕಳು ಇರೋ ಮನೆಗೆ ಹೆಂಗ್ ಮಾತಾಡ್ಬೇಕು ಅಂತ. ಹೇಳತ್ತ ಬಾ ಸುಮ್ಮನೆ ಒಳಕ್ಕೆ. ಇಲ್ಲಿ ಯಾಕಂಗೆ ಎರ್ಸ್ಕೆಂತೀಯ? ಅತ್ತೆ, ನನಗೂ ಬುದ್ಧಿ ಐತಿ. ಮಕ್ಳಿದಾರೆ ಜೋರಾಗಿ ಮಾತಾಡಬಾರ್ದು, ಎಚ್ಚರ ಆಗ್ತಾರೆ ಏನ್ ಮನಿ ಕಂಡವ್ರೆ ಅಂತಾನ ನನಗೂ ಗೊತ್ತಿದೆ. ಆದ್ರೆ ಮಾವ ಇಂಥ ಕೆಲಸ ಮಾಡ್ಬೋದಾ? ಎಲ್ಲೋದ್ರು ಅವ್ರ ಮಾವ? ಕರೀರಿ ಇಲ್ಲಿ. ಯಾಕೆ ನಿಮ್ಮ ಮಾವ ಏನ್ ಮಾಡಿದ್ರು? ಅಯ್ಯೋ ದೇವ್ರೆ, ಈಗಿನ ಶೆಡ್ ಹತ್ರ ಹೋಗಿ ನೋಡ್ಕೊಂಬತ್ತೀನಿ ಅಂತ ಹೋದವಳು ಇದೇನು ಹಿಂಗೆ ಗುರುಗುಡ್ಕೊಂಬತ್ತಾ ಇದ್ಯಾ? ಏನಾಗೈತಿ ನಿನ್ಗೆ? ಗೌರಿ, ಏನಾಯ್ತು ಇವಳಿಗೆ? ಏನಾಗೈತಿ ಅಲ್ಲಿ ಶೆಡ್ ಹತ್ರ? ಏನ್ ನೋಡ್ಬಾರ್ದು ನೋಡಿದ್ಲೆ ಹಿಂಗ್ ಆಡ್ತಾ ಇದ್ದಾಳೆ? ಅದು ಏನು ಅಂದ್ರೆ ಅಕ್ಕ, ಅವಣ್ಣ ಶೆಡ್ಡ ಯಾರಿಗೋನ ದನದ ಕೊಟ್ಟಿಗೆ ಮಾಡ್ಕೊಂಬಕ್ಕೆ ಬಾಡಿಗೆ ಕೊಟ್ಟೈತೆ. ಅದಕ್ಕೆ ಹಿಂಗ ಆಡ್ತಾ ಇದ್ದಾಳೆ ಗೌರಿ. ಅಲ್ಲ, ಉಪ್ಪಿನಕಾಯಿ ಶೆಡ್ ಮಾಡೋದ್ ನೋಡಿ ಹೋಗಿ ಕೊಟ್ಟಿಗೆ ಮಾಡ್ಕೊಂಡವ್ರಲ್ಲ ಅವರು. ಅವಣ್ಣಗೇನು ಬುದ್ಧಿಗಿದ್ದಿ ಐತೋ ಇಲ್ವೋ? ಹೌದಾ? ಅಯ್ಯೋ ದೇವ್ರೆ, ನನಗೇನು ಹೇಳಲೇ ಇಲ್ವಲ್ಲ. ಹೇಳ್ಬೇಕಾಗಿತ್ತಪ್ಪ ನಿಮ್ಮ ಮಾವ. ಹೇಳಿಲ್ಲ. ಯಾಕೆ ಹೇಳ್ರಿ? ಎಣ್ಣೆ ಕುಡಿಯಕ್ಕೆ ದುಡ್ಡು ಬೇಕಲ್ಲ. ಎಲ್ಲಾನ ಬಾಡಿಗೆ ಕೊಟ್ಟು ಎಣ್ಣೆ ಕುಡ್ದು ದುಡ್ಡೆಲ್ಲ ಖಾಲಿ ಮಾಡಿರ್ಬೇಕು. ನೋಡ್ರಿ, ಇಂಥವ್ರಾದ್ರೆ ಹೆಂಗೆ ದುಡ್ದಿದ್ದು ಒಂದು ಈಟು ಉಳಿಯಲ್ವಲ್ಲ. ಮಗ ನೋಡಿದ್ರೆ ಹಂಗೆ, ಅಪ್ಪ ನೋಡಿದ್ರೆ ಹಿಂಗೆ. ನಾನು ಉಪ್ಪಿನಕಾಯಿ ಮಾಡಿ ಏನಾದ್ರೂ ಸಂಪಾದನೆ ಮಾಡಿ ನಾವು ಒಂದು ಹೊಸ ಮನೆ ಕಟ್ಸೋಣ, ನಾವು 4 ಜನಕ್ಕೆ ಮೆಚ್ಚಂಗೆ ಜೀವನ ಮಾಡೋಣ ಅಂತ ನಾನು ಏನೇನೋ ಯೋಚನೆ ಮಾಡ್ಕೊಂಡು ಅಲ್ಲಿಂದ ಬಂದೆ. ಇಲ್ಲಿ ನೋಡಿದ್ರೆ ಹಿಂಗಾಗೈತಿ ಪರಿಸ್ಥಿತಿ. ಅಯ್ಯೋ, ಅದಕ್ಕೆ ಯಾಕೆ ಹಂಗಾಡ್ತೀಯಾ? ಬಿಡು. ಏನೋ ಇಷ್ಟ ದಿನ ಖಾಲಿ ಇತ್ತಲ್ಲ, ಅದಕ್ಕೆ ಎಲ್ಲೋ ಬಾಡಿಗೆ ಕೊಟ್ಟಿದ್ದಾರೆ. ನನಗೂ ಈ ವಿಷಯ ಗೊತ್ತಿರ್ಲಿಲ್ಲ. ಏನೋ ಬಾಡಿಗೆ ಕೊಟ್ಟಿದ್ರೆ ಇನ್ನೇನೇನೇನೋ ಸಾವಿರಾರು ಗಟ್ಟಲೆ ಕೊಡ್ತಾರ ಬಾಡಿಗೆನ. ಏನೋ ಒಂದು 100-150 ಕೊಡ್ತಾರೇನೋ ಕೊಟ್ಟಿದ್ದಾರೆ ಅವರು. ಯಾರೋ ಇವನೇನೋ ಅವ ಅಜ್ಜನೋ ಯಾರು ಹೇಳು, ಯಾರು ದನ ಕೊಟ್ಟಿಗೆ ಮಾಡ್ಕೊಂಡಿರೋದು? ನನಗೆ ಅದು ಗೊತ್ತಿಲ್ಲ ಸರಿಯಾಗಿ. ನಿನ್ಗಿನ್ನೇನು ಗೊತ್ತಿರ್ತತೆ? ಮನೆಗೆ ಅಡುಗೆ ಮಾಡ್ಕೊಂಡು ಉಂಡು ಕೂಲಿ ಹೋಗೋದು ಅಷ್ಟೇ ಗೊತ್ತಿರೋದು. ನೋಡ್ದ ಮಾವ, ನಿನಗೂ ಹೇಳ್ದಂಗೆನೆ ಉಪ್ಪಿನಕಾಯಿ ಶೆಡ್ ತಕೊಂಡೋಗಿ ಆಗ ಅಯ್ಯಪ್ಪ ಇಲ್ವೇ ಅವನು ಮುದ್ಕಪ್ಪ, ಆ ಅಪ್ಪಗೆ ಬಾಡಿಗೆ ಕೊಟ್ಟೈತಿ. ಏನ್ ಮಾವ ಇಂಥ ಕೆಲಸನ ಮಾಡೋದು ನೀವು? ಏನ್ರಿ ಇವಳು ಹೇಳ್ತಾ ಇರೋದು ನಿಜನಾ? ಶೆಡ್ನ ಬಾಡಿಗೆ ಕೊಟ್ಟಿದ್ಯಾ ಮುದ್ಕಪ್ಪಗೆ? ಹೂ ಕಣೆ, ಆಲೆ ಎಷ್ಟೊಂದು ದಿನ ಆಯಿತು ಬಾಡಿಗೆ ಕೊಟ್ಟು. ಒಂದು 3-4 ತಿಂಗಳು ಆಯಿತು. ಯಾಕೆ ಗೊತ್ತಿಲ್ವಾ ನಿನಗೆ? ಗೊತ್ತಿಲ್ವಾ ಅಂದ್ರೆ ನೀನು ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ಅಲ್ಲ ಮಾವ, ನಿಮ್ಗೇನು ಬುದ್ಧಿಗಿದ್ದಿ ಆಯ್ತೋ ಇಲ್ವೋ? ಅಲ್ಲ, ಉಪ್ಪಿನಕಾಯಿ ಮಾಡೋ ಶೆಡ್ನ ಹೋಗಿ ನಾ ದನದ ಕೊಟ್ಟಿಗೆ ಮಾಡಕ್ಕೆ ಬಾಡಿಗೆ ಕೊಟ್ಟಿದ್ಯಲ್ಲ, ಎಷ್ಟು ಬಾಡಿಗೆ ಕೊಟ್ಟಿದ್ಯಾ? ಅಯ್ಯೋ, ಜಾಸ್ತಿ ಏನಿಲ್ಲ ಕಣ್ಣಿ ಹತ್ರಮ್ಮ. ತಿಂಗಳಿಗೆ 100 ರೂಪಾಯಿ, ಹಂಗೆ 6 ತಿಂಗಳಿಗೆ 600 ರೂಪಾಯಿ ಕೊಟ್ಟಿದ್ದ ಅಷ್ಟೇಯ. ಇನ್ನೇನು ಜಾಸ್ತಿ ಏನು ಇಸ್ಕೊಂಡಿಲ್ಲ. ಈಗ ಏನಾಯಿತು? ಏನು ಅದಿನ್ನೇನು ಉಪಯೋಗಕ್ಕೆ ಏನು ಬರಲ್ವಲ್ಲ, ಅದಕ್ಕೆ ಅವ್ರಿಗಾದ್ರೂ ಉಪಯೋಗಕ್ಕೆ ಬರುತ್ತೆ. ಸೀಮೆ ಹಸುಗಳು ಕಟ್ಕೊಂಡವ್ರೆ ಒಂದು 5-6. ಎಲ್ಲೂ ಜಾಗ ಇಲ್ಲ ಕಟ್ಕೊಂಬಕ್ಕೆ. ಶೆಡ್ ಐತಲ್ಲ ಖಾಲಿನ, ಕೊಡ್ರಿ ಅಂತ ಆ ಅಜ್ಜ ಕೇಳ್ದ, ಅದಕ್ಕೆ ಕೊಟ್ಟೆ. ಈಗ ಏನಾಯಿತು? ಯಾಕೆ ಹಿಂಗೆ ಆಡ್ತಾ ಇದ್ದೀರಾ? ಈಗ ಬಾಡಿಗೆ ದುಡ್ಡು ಇಸ್ಕೊಂಡಿದ್ದೀನಿ ಆಲೆ. ಇಸ್ಕೊಂಡೆ? ಏನ್ ಮಾಡ್ದೆ ಇಸ್ಕೊಂಡು?
ಅಯ್ಯೋ ನಾನೇನು ಮಾಡೋಣ, ನನಗೇನ ಖರ್ಚು ಗಿರ್ಚು ಈ ಯತನ ತಗೊಂಡೋಗೋಕ್ಕೆ ಬಿಡಿ ಗಿಡಿ ಸೇದಕ್ಕೆ ಇಕ್ಕೊಂಡಿದ್ದೀನಿ. ನಾನೇನೇನು ಏನಕ್ಕೂ ಖರ್ಚು ಮಾಡಿಲ್ಲ ತಗ. ಈಗ ಏನಾಯ್ತು ಅಂತನ ಹಂಗೆ ಮಾತಾಡ್ತಾ ಇದ್ದೀರಾ ಇಬ್ರು. ಅದೆಲ್ಲ ಬೇಡ ಮಾವ, ನೀವು ಬಾಡಿಗೆ ದುಡ್ಡು ಏನಾದ್ರೂ ಮಾಡ್ಕೊಳ್ರಿ. ಅಲ್ಲ ನಾನು ದುಡ್ಡು ಹಾಕಿ ಮಾಡಿರೋ ಶೆಡ್ ಅದು. ನನ್ನ ಒಂದು ಮಾತನ್ನು ಕೇಳಿಲ್ಲ ನೋಡ್ರಿ. ನನಗಾದ್ರೂ ಬಂದ ತಕ್ಷಣ ಒಂದು ಮಾತು ಹೇಳ್ಬೇಕು ಅನ್ನೋದು ಗೊತ್ತಾಗ್ಲಿಲ್ವಾ? ನಾನು ಬಿಡು ಯಾರಿಗೂ ಕೊಟ್ಟಿರಲ್ಲ ಉಪ್ಪಿನಕಾಯಿನ ಮತ್ತೆ ಶುರು ಮಾಡೋಣ ಅಂತೇಳಿ ನಾನು ಹೋಗಿ ಎಲ್ಲನ ನೋಡೋಣ ಅಂತೇಳಿ ಹೋದ್ರೆ ಅಲ್ಲಿ ನೋಡಿದ್ರೆ ದನಗಳು ಕೊಟ್ಟವ್ರಿ. ಅವಾಜ ಬಂದು ನನ್ನ ಮೇಲೆ ಜೋರ್ ಮಾಡ್ತಾನೆ, ನೀನ್ ಯಾರಮ್ಮ ಕೇಳಕ್ಕೆ ನಿಮ್ಮ ಮಾವನ್ಗೆ ದುಡ್ಡು ಕೊಟ್ಟು ತಗೊಂಡಿರೋದು ಬಾಡಿಗೆನ ಅಂತಾನೆ. ಮೊದ್ಲು ಅವನ್ನೆಲ್ಲ ದನಗಳಿಗೆಲ್ಲ ವಾಚಿಗಾಡ್ದು ನಮ್ಗೆ ಶೆಡ್ ಬಿಡಿಸ್ಕೊಡ್ರಿ. ಅಯ್ಯೋ ಇದಕ್ಕಿದ್ದಂಗೆನೆ ಶೆಡ್ ಬೇಕು ಅಂದರೆ ಈಗ ಶೆಡ್ ಬಿಡಿಸ್ಕೊಂಡು ಏನಮ್ಮ ಮಾಡ್ತೀನಿ ನೀನು? ಏನು ಅಲ್ಲೇನು ಉಪ್ಪಿನಕಾಯಿ ಮಾಡೋಕ್ಕಾಗುತ್ತೆ ಇವಾಗ? ಹೂ ಕಣೆ ನೇತ್ರ, ಇನ್ನು ಮಕ್ಕಳು ಸಣ್ಣವು, ಅವನ್ನ ಬಿಟ್ಟು ನೀನು ಉಪ್ಪಿನಕಾಯಿ ಮಾಡಕ್ ಹೋಗ್ತೀಯಾ? ಹೌದತ್ತೆ, ನಾನು ಮಾಡ್ಲೇಬೇಕು. ನೀವಿದ್ದೀರಲ್ಲ, ನೀವೆಲ್ಗೂ ಹೋಗೋದ್ ಬೇಡ, ಮಕ್ಕಳು ನೋಡ್ಕೊಂಡು ಮನೆಗಿರಿ. ಮಾವ ಬೇಕು ಅಂದ್ರೆ ಎಮ್ಮೆ ಹೊಡ್ಕೊಂಡು ಹೋಗ್ತಾರೆ, ಅವರೆಲ್ಲ ಮೇಯಿಸ್ತಾರೆ. ನಾನು ಉಪ್ಪಿನಕಾಯಿ ಮಾಡ್ತೀನಿ. ಸೂಜಿ ಹೆಂಗೆ ಅಲ್ಲಿ ಉಪ್ಪಿನಕಾಯಿ ಮಾಡಿ ಆರ್ಡರ್ ಮೇಲೆ ಆರ್ಡರ್ ತಗೊಂಡು ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾಳು, ನಾನು ಹಂಗೆ ಸಂಪಾದನೆ ಮಾಡಿ ಹೊಸ ಮನೆ ಕಟ್ಟಿಸ್ಬೇಕು ಅಂತ ಹೇಳಿ ಕನ್ಸ್ಕೊಂಡಿದ್ದೀನಿ. ಅದಕ್ಕೆ ನೀವು ಅಡ್ಡಿ ಬರಬೇಡ್ರಿ, ನನಗೆ ಸಪೋರ್ಟ್ ಆಗಿ ನಿಂತ್ಕೊಳ್ರಿ. ನಿಮ್ ಮಗಳ ತರನೇ ಸೊಸೆನು ಅಂತ ಹೇಳಿ ನನಗೆ ಸಹಾಯ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಏನು ನೀನು ಹುಡುಗರನ್ನ ಬಿಟ್ಟು ಉಪ್ಪಿನಕಾಯಿ ಮಾಡ್ತೀನಿ ನಾನು ನೋಡ್ಕೋಬೇಕಾ? ಅಯ್ಯೋ ಅವಿನ್ನು ಸಣ್ಣ ಹುಡುಗರು ಕಣೆ, ಗುಸ್ಗಳನ್ನ ಬಿಟ್ಬಿಟ್ಟು ನೀನು ಉಪ್ಪಿನಕಾಯಿ ಮಾಡಕ್ ಹೋದ್ರೆ ಎರಡು ಹುಡುಗರು ಒಂದನಲ್ಲ, ನಾನು ಹೆಂಗೆ ನೋಡ್ಕೊಂಬಿ ಅವ್ರನ್ನ? ನನ್ನ ಕೈಲಿ ಆಗಲ್ಲಮ್ಮ. ಅಯ್ಯಯ್ಯೋ ಹೋಗ್ಲಿ ಬಿಡೆ, ಇನ್ನೊಂದು 6 ತಿಂಗಳು ಹೋದ್ಮೇಲೆ ಆಮೇಲೆ ಮಾಡುವಂತೆ. ಏನ್ ಕೊಳೆ ಹೋಗಿಲ್ಲ, ಈಗೇನು ನಾನು ಸೂಜಿ ಮಾಡ್ತಾಳೆ ಅಂತೇಳಿ ನೀನು ಇಲ್ಲಿ ಮಾಡ್ತೀನಿ ಅಂದ್ರೆ ಹೆಂಗಾಗುತ್ತೆ? ಸೂಜಿಗಂದ್ರೆ ಮಕ್ಳು ಮರಿ ಏನೂ ಇಲ್ಲ, ಅವ್ರ ಅತ್ತೆ ಇದೆ, ಅವ್ರ ಅಜ್ಜಿ ಇದ್ದಾರೆ, ಎಲ್ಲರೂ ಅವಳಿಗೆ ಸಹಾಯ ಮಾಡ್ತಾಳೆ. ನೀನ್ ನೋಡಿದ್ರೆ 7 ಮಕ್ಳು ತಾಯಿಯಾಗಿ ಈಗ ಉಪ್ಪಿನಕಾಯಿ ಮಾಡಿ ನೀನು ಆರ್ಡರ್ ತಗೊಂಡು ಮಾಡಕ್ಕಾಗುತ್ತಾ? ಮಾವಿನಕಾಯಿ ಎಳಿಕಾಯಿ ಎಲ್ಲ ತಗೊಂಬಂದು ಅವ್ರಿಗೆ ದುಡ್ಡು ಕೊಟ್ಟು ಅವನ್ನೆಲ್ಲ ಮಾಡಕ್ಕಾಗುತ್ತೇನೆ? ನಿನ್ ಗಂಡ ನೋಡಿದ್ರೆ ಟ್ಯಾಕ್ಟರ್ ಹೊಡ್ಕೊಂಡು ಹೊಲಗೆ ಮಣ್ಣು ತುಂಬಕ್ಕೆ ಅದಕ್ಕೆ ಇದಕ್ಕೆ ಹೋಗ್ತಾನೆ. ಈಗ ನೀನ್ ಎಲ್ಗೂ ಹೋಗೋದು ಬೇಡ, ಉಪ್ಪಿನಕಾಯಿ ಮಾಡೋದು ಬೇಡ. ಈಗ ಸದ್ಯಕ್ಕೆ ಈ ಮಕ್ಳು ನೋಡ್ಕೊಂಡು ಸುಮ್ಮನೆ ಮನೇಲಿ ಇರೋದ್ ಕಲ್ತ್ಕ. ನನ್ನ ಕೈಲಾಗಲ್ಲಮ್ಮ 2 ಹುಡುಗರನ್ನ ಸುಧಾರ್ಸಕ್ಕೆ. ಅಲ್ಲ ಇನ್ನೊಂದ ಬಂದು ಇನ್ನು 1 ವಾರನೂ ಆಗಿಲ್ಲ, ಆಲೆ ಉಪ್ಪಿನಕಾಯಿ ಮಾಡ್ತೀನಿ ಅಂತ ತಾರಾಡ್ತಾ ಇದ್ದಿಲ್ಲ. ನಿನ್ಗೇನ್ ಗೊತ್ತಾಗಲ್ವೇ ನಿನ್ನ ಹತ್ರಮ್ಮ? ನೀನೇನ್ ಹೇಳಿದ್ರು ಅಷ್ಟೇ ಅತ್ತೆ, ನಾನು ಉಪ್ಪಿನಕಾಯಿ ಮಾಡ್ಲೇಬೇಕು. ನಾನು ಸಾಧಿಸ್ತೀನಿ ಅಂತನ ಎಲ್ಲರಿಗೂ ತೋರಿಸ್ಲೇಬೇಕು. ನಾನೇನೇನು ಸೂಜಿಗಿಂತ ಏನು ಕಮ್ಮಿ ಇಲ್ಲ. ನಾನು ಮತ್ತೆ ಉಪ್ಪಿನಕಾಯಿ ಮಾಡ್ತೀನಿ ಎಂಬತ್ಕೆ ಮತ್ತೀಗ ಶೆಡ್ಡು ಎಲ್ಲಾನು ಹಂಗೆ ಇರ್ಲಿ, ಅಲ್ಲಿರೋ ಪಾತ್ರೆ ಸಾಮಾನು ಏನೇನು ವಸ್ತುಗಳಿದಾವೆ ಅವೆಲ್ಲ ಅಲ್ಲೇ ಇರ್ಲಿ, ಸೂಜಿ ಕೊಡೋದ್ ಬೇಡ ಅಂತ ಹೇಳಿದ್ದು. ಈಗ ನಾನು ಬಂದಿದ್ದೀನಿ. ಆ ಮಕ್ಳಿನೇನು ಅಲ್ಲಿ ದೊಡ್ಡವಾಗ್ತವೆ, ಬೇಕಾಡ್ತವೆ, ಅವ್ರನ್ನ ನೀನ್ ನೋಡ್ಕೊ. ನಾನು ಉಪ್ಪಿನಕಾಯಿ ಮಾಡ್ತೀನಿ, ನನ್ನ ಜೊತೆಗೆ ಗೌರಿನೂ ಬರ್ತಾಳೆ ಸಹಾಯಕ್ಕೆ. ಗೌರಿ ನಾನು ಇಬ್ರು ಸೇರ್ಕೊಂಡು ನಾವು ಉಪ್ಪಿನಕಾಯಿ ದೊಡ್ಡ ಆರ್ಡರ್ ಹಿಡಿದು ಮಾಡಿ ತೋರಿಸ್ತೀವಿ, ನೋಡ್ತಾ ಇರ್ರಿ. ನಿಮ್ಗೆ ಸೊಸೆ ಮಾಡೋದು ಇಷ್ಟ ಆಗಲ್ಲ ಅಲ್ವೇ? ಮಗಳು ಮಾತ್ರ ಮಾಡ್ಬೇಕು, ಮಗಳು ಉದ್ಧಾರ ಆಗ್ಬೇಕು, ಸೊಸೆ ಹಂಗೆ ಇರ್ಬೇಕು. ಅಯ್ಯೋ ಏನಮ್ಮ ನೇತ್ರಮ್ಮ, ಯಾಕೆ ಇಷ್ಟೊಂದು ಸೂಜಿ ಮಾಡ್ತಾ ಇದ್ದಾಳೆ ಅಂತೇಳಿ ಆಟಕ್ಕೆ ಬಿದ್ದು ಮಾಡೋಕ್ಕೆ ಹೋಗ್ಬಾರ್ದು. ನಮಗೆ ಕೈಲಿ ಆಗುತ್ತಾ, ನಮಗೆ ಮುಂದುವರ್ಸ್ಕೊಂಡು ಹೋಗೋಕ್ಕಾಗುತ್ತಾ ಅಂತ ಯೋಚನೆ ಮಾಡಬೇಕಮ್ಮ. ಮೊದಲು ಸೂಜಿ ಮಾಡ್ತಾಳೆ ಅಂದರೆ ನಮಗೂ ಸಂತೋಷ. ನೀನು ಮಾಡಿ ನೀನು ದೊಡ್ಡ ಆರ್ಡ್ರ್ ತಗೊಂಡು ನೋಡಿ ಸಂಪಾದನೆ ಮಾಡಿದರೆ ನಮ್ಮ ಮನೆಗೆ ತಾನೇ ಒಳ್ಳೆಯದು, ನಮಗೆ ತಾನೇ ಒಳ್ಳೆಯದು. ನಾವು ಯಾಕೆ ಅದಕ್ಕೆ ಬೇಡ ಅಂತ ಹೇಳೋಣ ಹೇಳ್ರಿ? ಇನ್ನೊಂದು 6 ತಿಂಗಳು ಬೇಡ ಕಣಮ್ಮ ಏನೂ ಮಾಡೋದು, ಸುಮ್ಮನೆ ಇರು. ಅಯ್ಯೋ ಇದೇನಣ್ಣ, ಸೊಸೆ ಏನಾನ ಮಾಡ್ತೀನಿ ಅಂತೇಳಿ ಸಾಧನೆ ಮಾಡ್ತೀನಿ ಅಂತೇಳಿ ಹೊರಟಾಗ ನೀವು ಬೆಂಬಲವಾಗಿ ನಿಲ್ಲದ್ ಬಿಟ್ಟು ಬೇಡ ಅಂತ ಹಿಂದೆ ಕೆಳೆಯಕ್ ನೋಡ್ತಿರಲ್ಲ. ನೇತ್ರ ಅಷ್ಟು ಉತ್ಸಾಹದಿಂದನ ಉಪ್ಪಿನಕಾಯಿ ಮಾಡಿ ನಾನು ಸಾಧಿಸ್ತೀನಿ ಅಂತಂದ್ರೆ ನೀವೊಳ್ಳೆ ಹಿಂಗ್ ಮಾತಾಡ್ತೀರಪ್ಪ. ಅಯ್ಯೋ ಗೌರಿ ಸುಮ್ಮನಿರ್ತೀಯೇನೆ, ಅದೆಲ್ಲ ಆಗದೆ ಇರೋ ಕೆಲಸ. ಸುಮ್ಮನೆ ಬಾಯಲ್ಲಿ ಹೇಳ್ದಂಗೆಲ್ಲ ಕಣಮ್ಮ ಮಾಡೋದು. ಹುಡುಗರು ಮಕ್ಕಳನ್ನ ಕಟ್ಕೊಂಡಿರೋರು ಅವನ್ನೆಲ್ಲ ಮಾಡಕ್ಕಾಗಲ್ಲ. ಆ ಹುಡುಗರು ದೊಡ್ಡರಾಗತಕ್ಕ ಸ್ವಲ್ಪ ದಿನ ಸುಮ್ಮನೆ ಇರೋದ್ ಕಲ್ತ್ಕ. ಏನ್ ಹೇಳಿದ್ರು ಅಷ್ಟೇ ಅತ್ತೆ. ಮಾವ ಮೊದ್ಲು ದನಗಳನ್ನ ಆಚೆ ಕರ್ಕೊಂಡು ಹೋಗಕ್ಕೆ ಹೇಳ್ರಿ ಅವ್ರಿಗೆ. ನಾನ್ ಮಾಡ್ಬೇಕು ಅಷ್ಟೇನು ಉಪ್ಪಿನಕಾಯಿನ. ಸರಿ ತೆಗಿರಿ, ನಾನು ಒಳಗೆ ಹೋಗ್ತೀನಿ, ಆ ಹುಡುಗರು ಎದ್ದೇವೇನೋ ನೋಡ್ಬೇಕು. ಅಯ್ಯೋ ಇದೇನು ಇದು, ನಮ್ಮ ಸೊಸೆಗೆ ಏನಾದರೂ ಬುದ್ಧಿಗಿದ್ದಿ ಐತೋ ಇಲ್ವೋ? ಹೋಗಿ ಗೌರಿ ಮಾತು ಕೇಳ್ಕೊಂಡು ಉಪ್ಪಿನಕಾಯಿ ಮಾಡ್ತೀನಿ ಅಂತನ ಹಾರಾಡ್ತಾ ಇದ್ದಾರೆ. ಮಾಡೋಕ್ಕಾದ್ರೂ ಆಗುತ್ತಾ ಸಣ್ಣ ಮಕ್ಳನ್ನ ಬಿಟ್ಟು? ಏನೋಪ್ಪ ನನ್ನ ಮಾತೇ ಕೇಳಲ್ಲ. ಗಿರೀಶ ಬರ್ಲಿ ಇರು, ನೋಡೋಣ, ಹೇಳಿ ನೋಡೋಣ ಏನು ಹೇಳ್ತೀಯೋ ಏನೋ. ಅಯ್ಯೋ ಏನೋ ಮಾಡೋಕ್ಕೋಗಿ ಇನ್ನೇನೋ ಆದರೆ ಏನು ಗತಿ? ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.